ಇವಾಗ ಬ್ಲಾಕ್ ಪ್ರೆಸಿಡೆಂಟ್ ಅನ್ನೋದು ಖಂಡಿತ ಅದು ನಮ್ಮ ನೀಲಕಂಠೇಗೌಡರು ಇದ್ರು, ಅವರದನ್ನ ನಿಭಾಯಿಸ್ತಾ ಇದ್ರು. ಈಗ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ವಿಷಯ ಎಲ್ಲ ಗೊತ್ತಿದೆ ಹೈಕಮಾಂಡ್ಗೆ. ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಕೆಪಿಸಿಸಿ ಅಧ್ಯಕ್ಷ ಅಂತ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ಹೋಗಿದೆ. ಅವ್ರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ನೋಡೋಣ. ಯಾಕಂದ್ರೆ ಇವಾಗ ಇಲ್ಲಿ ಬಹಳ ಜನ ಇದ್ದಾರೆ, ನಾನ್ ಬ್ಲಾಕ್ ಅಂತ. ಬ್ಲಾಕ್ ಮಾಡೋದಿಚ್ಚಲ್ಲ, ಬ್ಲಾಕ್ ಪ್ರೆಸಿಡೆಂಟ್ ಎಲ್ಲರೂ ಆಗ್ತಾರೆ. ಬ್ಲಾಕ್ ಪ್ರೆಸಿಡೆಂಟ್ ಮಾಡೋದಲ್ಲ, ಪಕ್ಷನ ಸಂಘಟನೆ ಮಾಡೋರು ಇಂಪಾರ್ಟೆಂಟ್. ಅದ್ರಲ್ಲಿ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ. ಯಾಕಂದ್ರೆ ನನಗೆ ನಾನು ನೋಡ್ದಂಗೆ ನಾನು ಮಂಡ್ಯ ಆಗ್ಲಿ, ಮೈಸೂರು ಆಗ್ಲಿ, ರಾಮನಗರ ಆಗ್ಲಿ, ಬೆಳಗಾಂ ಇವೆಲ್ಲ ನನಗೆ ಇನ್ಚಾರ್ಜ್ ಆಗಿದ್ದಾರೆ. ಬ್ಲಾಕ್ ಪ್ರೆಸಿಡೆಂಟ್ ನಾನು ನೋಡಿದ್ದೀನಿ. ಬ್ಲಾಕ್ ಪ್ರೆಸಿಡೆಂಟ್ ಕೆಲಸ ಮಾಡೋದ್ರಲ್ಲಿ ಬೇಕು. ಸುಮ್ನೆ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗೋದಿಲ್ಲ. ಇದ್ರ ಬಗ್ಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಅಂತ ಡಿ.ಕೆ. ಶಿವಕುಮಾರ್ ಯಾವ ರೀತಿ ಕ್ರಮ ಕೈಗೊಳ್ತಾರೋ ಆ ರೀತಿ ನಮ್ಮ ತಾಲೂಕಲ್ಲಿ ನಾವೆಲ್ಲ ಫಾಲೋ ಆಗುತ್ತಾರೆ. ಅದರಲ್ಲೇನು ಭೇದ ಭಾವ ಇಲ್ಲ. ಅದು ಅವ್ರ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದ ವಿಚಾರ. ಅದ್ರಲ್ಲಿ ನಾನೇನು ಇಂಟರ್ಫಿಯರ್ ಆಗಲ್ಲ. ಯಾರೇ ಆಗ್ಲಿ ಪಕ್ಷದ ಸಂಘಟನೆ ಮಾಡ್ಬೇಕು, ಪಕ್ಷ ಕಟ್ಟಬೇಕು. ಅದು ನಾನು ಅವ್ರಿಗೊಂದು ಇದು ಹೇಳ್ತೀನಿ ಅಷ್ಟೇ. ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳಕ್ ಹೋಗುತ್ತಿಲ್ಲ. ಸರ್, ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಭಾಗ ಆಗಿದೆ ಅಲ್ಲ ಸರ್? ಯಾವ್ದು ಎರಡು ಭಾಗ? ಇದು ನಮ್ಮ ಕೆ.ಎಚ್. ಮುನಿಯಪ್ಪ ನೋಡಿ ಸರ್, ಕಾಂಗ್ರೆಸ್ ಒಂದೇ ಭಾಗ, ಯಾವ ಭಾಗನೂ ಇಲ್ಲ. ಆ ರೀತಿ ಬೇರೆ ಭಾಗ ಆಗಿದ್ರೆ ಬೇರೆಯವರಾಗಿರ್ತಾರೆ. ಇವತ್ತು ನೀವ್ ಹೇಳ್ತಾ ಇರೋದು ಕರೆಕ್ಟ್ ಇದೆ. ಇವತ್ತು ಬಿಜೆಪಿಗೆ ಮಾಡಿರೋರು, ದಳಾಗ್ ಮಾಡಿರೋರೆಲ್ಲ ಇವತ್ತು ನಾವು ಕಾಂಗ್ರೆಸ್ ಅಂತ ಹೇಳ್ತಾರೆ. ಕರೆಕ್ಟ್ ಅದು ಹೇಳ್ತಾ ಇರೋದು. ಬಟ್ ನಾವು ಪಕ್ಷಕ್ಕೆ ಬಂದ್ಮೇಲೆ ಪಕ್ಷದಲ್ಲಿ ಸಿದ್ಧಾಂತವಾಗಿ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಇವತ್ತೇನೋ ಸರ್ಕಾರ ಇದೆ, ಯಾವ್ದೋ ನಾಮಿನೇಷನ್ ಬರುತ್ತೆ, ಯಾವ್ದೋ ಬ್ಲಾಕ್ ಬರುತ್ತೆ, ಯಾರೋ ಬರ್ತಾರೆ, ಅದಲ್ಲ. ಪಕ್ಷ ಅಂದ್ರೆ ಪಕ್ಷಕ್ಕೆ ನಿಷ್ಠಾವಂತ ದುಡಿಬೇಕು, ಪಕ್ಷ ಕಟ್ಟಬೇಕು, ಪಕ್ಷದಲ್ಲಿ ಗೆಲ್ಲಬೇಕು. ಇವತ್ತು ಸುಮ್ಮನೆ ನಮ್ಮ ಕಾಟಾಚಾರಕ್ಕೆ ಅವ್ನ್ ಬ್ಲಾಕ್ ಇವ್ನ್ ಬ್ಲಾಕ್ ಅಲ್ಲ. ಅದೇ ನಮ್ಮ ವಿಚಾರ ನಾನು ಹೈಕಮಾಂಡ್ಗೆ ಹೇಳಿದ್ದೀನಿ. ಬ್ಲಾಕ್ ಮಾಡ್ಬೇಕಾದ್ರೆ ಯಾರೇ ಆಗ್ಲಿ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಗರನ್ನ, ಈ ಕೆಲವರು ಇದ್ದಾರೆ, ಕೆಲವು ಕಾಂಗ್ರೆಸ್ಗಳು, ಅವ್ರನ್ನ ಬಿಟ್ಟು ಮೂಲ ಕಾಂಗ್ರೆಸ್ ಯಾರನ್ನಾಗ್ಲಿ ಮಾಡ್ಲಿ. ಮೂಲ ಕಾಂಗ್ರೆಸ್ ಬಿಟ್ಟು ನಾನೇ ಬಿಜೆಪಿಗೆ ಮಾಡೋರ್ನ, ದಳವ್ರು ಮಾಡೋರ್ನ ಕರ್ಕೊಂಡ್ಬಂದು ಮಾಡಿದ್ರೆ ಮತ್ತೆ ಕಾಂಗ್ರೆಸ್ ಅದೇ ಗತಿ ಬರುತ್ತೆ. ಯಾಕಂದ್ರೆ ಇವಾಗ ನಾವು ಆಲ್ರೆಡಿ ಎಲ್ಲಾದ್ರಲ್ಲೂ ಸೋಲಿದ್ವಿ. MP ಎಲೆಕ್ಷನ್ ಅಲ್ಲಿ ಗೆಲ್ಬೇಕಾಗಿತ್ತು, ಅದು ಸೋಲ್ದ್ವಿ. ಅದು ಇಲ್ಲಿ ಹೆಚ್ಚು ಕಮ್ಮಿಗಳಿಂದಾನೆ. MLA ಸೋತ್ವಿ, ಅದನ್ನು ಇಲ್ಲಿ ಲೋಕಲ್ ಈ ಕಿತ್ತಾಟಗಳಿಂದಾನೆ. ಅದರಿಂದ ಯಾರೇ ಆಗಲಿ ಕಾಂಗ್ರೆಸ್ ಅವರು ಕೆ.ಎಚ್. ಮುನಿಯಪ್ಪನ ಹೆಸರು ತಕೊಂಡು, ಕೆ.ಎಚ್. ಮುನಿಯಪ್ಪನ ಹಾದಿಯಲ್ಲಿ, ಕೆ.ಎಚ್. ಮುನಿಯಪ್ಪ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ, ಕೆ.ಎಚ್. ಮುನಿಯಪ್ಪನವರ, ಯಾಕಂದ್ರೆ ಇವಾಗ ಎಲ್ಲ ನಮ್ಮ ಕಾಂಗ್ರೆಸ್ ಅವರು ಮೀಟಿಂಗ್ ಮಾಡ್ತಾರೆ. ಪಾಪ ಅವ್ರಿಗೇನೋ ಬಾಯಲ್ಲಿ ಅದೇನು ಬಂದಿದೇನೋ ರೋಗ, ಕೆ.ಎಚ್. ಮುನಿಯಪ್ಪ ಮಾತಾಡಲ್ಲ. ಅದೇನೋ 30 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಕಟ್ಟಿರಿದವರು ಇವತ್ತೇನಾದ್ರೂ ಕೋಲಾರ ಜಿಲ್ಲೆಯಲ್ಲಾಗ್ಲಿ, ಮುಳಬಾಲ್ ತಾಲೂಕಲ್ಲಿ ಎಲ್ಲನಾಗ್ಲೂ 100ರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ, ಅದು ಕೆ.ಎಚ್. ಮುನಿಯಪ್ಪರ ಕೊಡುಗೆ. ಏನೇ ಆಗ್ಲಿ ಕೆ.ಎಚ್. ಮುನಿಯಪ್ಪ ಇಲ್ದಿದ್ದು ಕಾಂಗ್ರೆಸ್ ಪಕ್ಷನಲ್ಲೇ ಇವತ್ತು ಅಷ್ಟು ಚೆನ್ನಾಗಿ 30 ವರ್ಷದಿಂದ ಕಟ್ಕೊಂಡ್ಬಂದು ಇವತ್ತು ಅವ್ರ ಹೆಸರು ಹೇಳಲ್ಲ. ಬೆಳಗ್ಗೆ 5 ಗಂಟೆಗೆ ಇರ್ತಾರೆ ಅವ್ರ ಮನೆ ಹತ್ರ ಲೆಟರ್ ಸೈನ್ ಮಾಡ್ಕೊಳ್ಳಕ್ಕೆ, ಟ್ರಾನ್ಸ್ಫರ್ಗಳಿಗೆ. ಇಲ್ಲಿಂದ ಹೋಗ್ತಾರೆ 30-40 ಜನ. ಅವ್ರ ಬಾಯಲ್ಲಿ ಇಲ್ಲಿ ಕೆ.ಎಚ್. ಮುನಿಯಪ್ಪ ಹೆಸರೇ ಬರಲ್ಲ. ಅದೇನು ಭಯನೋ ನನಗೆ ಗೊತ್ತಿಲ್ಲ. ನಾವ್ ಹೇಳೋದು ನಮ್ಗ್ ಗಾಡ್ ಫಾದರ್ ಕೆ.ಎಚ್. ಮುನಿಯಪ್ಪ, ಕಾಂಗ್ರೆಸ್ ಗಾಡ್ ಫಾದರ್ ಕೆ.ಎಚ್. ಮುನಿಯಪ್ಪ. ಕಾಂಗ್ರೆಸ್ ನಮ್ಗೆಲ್ಲ ಕೆ.ಎಚ್. ಮುನಿಯಪ್ಪ ಏನು ಮಾತಾಡ್ಬೇಕಂತ ನಾನೇನು ಮಾತಾಡಿಲ್ಲ. ಅವ್ರ ಮನೆಯಾಗ ಡೈರೆಕ್ಷನ್ ಕೊಟ್ಟಿದ್ದಾರೆ, ಈ ಪರಿಸ್ಥಿತಿಯಲ್ಲಿ ನೀನ್ 2-3 ತಿಂಗಳು ಏನು ಮಾತಾಡಬಾರದು ಅಂತ ಹೇಳಿದ್ರೆ, ಅದಕ್ಕೋಸ್ಕರ ನಾನೇನು ಮಾತಾಡಿಲ್ಲ ನಾನು. ಬಟ್ ಪಕ್ಷಕ್ಕೆ ನಾವೇನು ಮಾಡ್ಬೇಕು ಅದು ಮಾಡ್ತಾ ಇದೀವಿ. ಇವಾಗ ಮುಂದೆ JP TPಗಳು ಅವ್ರದ್ದು ಬರ್ತಾ ಇದೆ. ಅದನ್ನ ನಾವ್ ಯಾವ ರೀತಿ ಗೆಲ್ಲಬೇಕು, ನಾವ್ ಯಾವ ರೀತಿ ಅದನ್ನ ಪಕ್ಷಕ್ಕೆ ಹೆಸರು ತರಬೇಕು ನಾವು ಮಾಡ್ತಾ ಇದೀವಿ. ಅದೇ ರೀತಿ ಎಲ್ಲರೂ ಮಾಡ್ಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಪಕ್ಷದಲ್ಲಿ ಬರೋದು, ಪಕ್ಷಕ್ಕೆ ಗೆಲ್ತೀನಿ ಮಾಡ್ತಂತವೆಲ್ಲ ಅದು ಸರಿ ಇಲ್ಲ. ನಾನು ಯಾರೇ ಆಗ್ಲಿ ವ್ಯಕ್ತಿತ್ವವಾಗಿ ನನ್ನೊಂದು ಹೇಳ್ತೀನಿ, ಪಕ್ಷಕ್ಕೆ ದುಡಿಬೇಕು, ಪಕ್ಷಕ್ಕೆ ಕಟ್ಟಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಯಾರಿಗೋಸ್ಕರ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ.